ನಮಸ್ಕಾರಗಳು. ಒಡ್ಡು ಗ್ರಾಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ. ಒಡ್ಡಿನಲ್ಲಿ ಇರತಕ್ಕಂಥ ಸಮಸ್ಯೆಗಳು ಭಾಳಿದೆ. ಏನಂದ್ರೆ ಒಳಚರಂಡಿಗಳು ಕ್ಲೀನ್ ಆಗ್ತಾಯಿಲ್ಲ. ಬಟ್ ವಿದ್ಯುತ್ ಲೈಟ್ಗಳು ಸರಿ ಇದು ಮಾಡ್ತಾಯಿಲ್ಲ. ಯಾವುದೋ ಕೇಳಿದ್ರೆ ಪಂಚಾಯತಿಯಲ್ಲಿ ಬಂದ್ರೆ ಯಾರು ಸರಿ ಸ್ಪಂದಿಸ್ತಾ ಇಲ್ಲ. ಏನೋ ಕೇಳಿದ್ರೆ ಏನೋ ಅದರ ರೀತಿಗಳು ಹೇಳ್ತಾರೆ. ಬರೀ ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಮಾಡ್ತಾಯಿಲ್ಲ. ಮುಂದೆ ಆದಷ್ಟು ಬೇಗ ನಮಗೆ ಪೇಪರ್ ನಾವೇನು ಇದು ಮನವಿ ಮಾಡ್ತಿದ್ವಿ, ಆ ಮನವಿ ಮಾಡಿದಾಗಲೂ ಕೊಟ್ಟಿಗೆಲ್ಲ ಬರೀ ಇದೇ ಹೇಳ್ತಾರೆ. ಏನು ಮುಂದೆ ಕೆಲಸಗಳು ಮಾಡಿ ಕೊಡ್ತಾಯಿಲ್ಲ. ಒಟ್ಟಿನಲ್ಲಿ ನಮ್ಮದು ಆಸ್ಪತ್ರೆ ಒಂದು ಸಮಸ್ಯೆ ಭಾಳ ಇದೆ. ಆರೋಗ್ಯ ಕೇಂದ್ರದಲ್ಲಿ ಎಮರ್ಜೆನ್ಸಿ ಏನು ಹೋಗ್ಯಾನಂದ್ರೆ ರೈಲ್ ಗೇಟು 4 ಇದೆ. ಎಮರ್ಜೆನ್ಸಿ ಯಾವಾಗ ಹೋದ್ರೆ ತಡ ಯಾವನ ಕೇಳೋವಾಗ ಗೇಟ್ ಹಾಕ್ತಾರೆ ಎಮರ್ಜೆನ್ಸಿನಾಗ. ನಮಗೆ ಆಂಬುಲೆನ್ಸ್ನಲ್ಲಿ ಹೋಗೋಕೆ ಆಗ್ತಾಯಿಲ್ಲ. ಆ ಥರ ಪ್ರಾಬ್ಲಮ್ ಭಾಳಷ್ಟು ಇದರಲ್ಲಿದೆ. ಸಮಸ್ಯೆಗಳು ಭಾಳ ಇದೆ ಸರ್. ನಮ್ಮದು ಯಾರು PDO ಸಂಧಾನ ಮಾಡ್ತಾಯಿಲ್ಲ, ಗೋರ್ಮೆಂಟ್ ಅಧಿಕಾರಿಗಳು ಸಂಧಾನ ಮಾಡ್ತಾಯಿಲ್ಲ. ಅದಕ್ಕೆ ಸರಿಯಾದ ಶಾಸಕರು ತುಕಾರಾಮ್ ಅವರು ಅದಾರೆ. ತುಕಾರಾಮ್ ಅವರಿಗೆ ಒನ್ ಟೈಮ್ ಹೇಳಿದ್ವಿ ಸರ್, ಆಸ್ಪತ್ರೆ ಮೂಲೆಗಾಗಿದೆ, ಹಂಗಾಗಿ ಜನ ಬರ್ತಾಯಿಲ್ಲ, ಅದಕ್ಕೆ ಟ್ರೀಟ್ಮೆಂಟು ಏನು ಹೋದ್ರೆ ಜನರಿಗೆ ಟ್ರೀಟ್ಮೆಂಟ್ ಸರಿ ಕೊಡ್ತಾಯಿಲ್ಲ ಅಂತ ಕೇಳಿದ್ವಿ. ಆಮೇಲೆ ಹೇಳಿದ್ರು ಸರ್ ಇಲ್ಲ ಹೊಸದು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರೆ ಇವತ್ತಿನವ್ರಿಗೇನು 50 ಅಪ್ರೂವಲ್ ಆಗಿದೆ ಅಂತ ಹೇಳ್ತಾರೆ ಹೊರತು ಇನ್ನು ಗುದ್ಲಿ ಪೂಜೆನ ಮಾಡೇ ಇಲ್ಲ ಇವತ್ತಿನವ್ರಿಗೇನು. ಸ್ಪಂದನೆ ಮಾಡ್ತಾಯಿಲ್ಲ ತೋಣಗಲ್ ಸ್ಟೇಷನ್ಗೆ ಹೋಗ್ಬೇಕಂದ್ರೆ ಕೂಡ ಮನುಷ್ಯನ ಆಗಲ್ಲ. 1 ಗಂಟೆ ಹೋಗ್ಬೇಕಂದ್ರೆ ಕೂಡ ಆಗಲ್ಲ. ಯಾಕಂದ್ರೆ 5 ರೈಲ್ ಗೇಟ್ ಅಡ್ಡಿದ್ದಾವೆ. ಅದರಲ್ಲಿ ಹೋಗಿ ನಮ್ಮ ಈಗ ಎಮರ್ಜೆನ್ಸಿಯಿಂದ ಆಂಬುಲೆನ್ಸ್ ಬಂದರೆ ನೋಡಕ್ಕೆ ನಿಂತ್ಕೊಂಡ್ರೆ ಆ ಕಡೆ ಇಲ್ಲ ಈ ಕಡೆ ಇಲ್ಲ, ಅದು ಹೆಣ ವಾಪಸ್ ಹಾಕೊಂಡು ಹೋಗ್ಬೇಕು. ಇಂಥವು ಭಾಳ ಆಗಿದ್ದಾವೆ. ಇದು ಯಾರು ಗಮನಕ್ಕೆ ತಗೊಂಬಂದ್ರೆ ಕೂಡ ಅದು ಮಾಡ್ತಾಯಿಲ್ಲ. ಇಲ್ಲಿ ಹೊರಗಡೆಯಿಂದ ಒಂದು ರಸ್ತೆ ಮಾಡಿದ್ದಾರೆ, ಅದು ಹಂಗೆ ನಿಂತ್ಕೊಂಡ್ಬಿಟ್ಟಿದೆ. ನಮ್ಗೆ ಈ ಕಡೆಯಿಂದ ಮಾಡಿಕೊಟ್ರೆ ಎಲ್ಲ ಕ್ಲಿಯರೆನ್ಸ್ ಇರ್ತದೆ ಅಂತ ನಾವು ಹೇಳ್ಕೊಬೋದು ಅಷ್ಟೇ. ಭಾಳ ದಿವಸ ಆಯಿತು ಇದು ಒಂದು ರೋಡ್ ನಿಂತ್ಕೊಂಡು. ಆ ರೋಡನ್ನು ನಮಗೆ ರನ್ನಿಂಗ್ ಮಾಡಿಕೊಟ್ರೆ ಸಾರ್ವಜನಿಕರು ಹೋಗೋಕ್ಕಾಗಲಿ, ಈಗ ಎಮರ್ಜೆನ್ಸಿ ನಮ್ಮ ಆಂಬುಲೆನ್ಸ್ ಹೋಗೋಕೆ ನಮಗೆ ತೊಂದರೆ ಭಾಳ ಆಗುತ್ತೆ ಇಲ್ಲಿ. ಯಾಕಂದ್ರೆ 5 ರೈಲ್ವೆ ಗೇಟ್ ಇದ್ದಾವೆ, ಇಲ್ಲಿ ಬೇಕಾದ್ರೆ ಎಣಿಸ್ಬೋದು. 1 2 ಯಾವುದನ್ನಾಗಲಿ 2 ಆಗಲಿ ಹಾಕಿರ್ತಾರೆ. ಬರೀ ಸ್ಟೇಷನ್ಗೆ ಹೋಗ್ಬೇಕಾದ್ರೆ 1 ತಾಸು ಆಗಬೇಕು. ನಮಗೆ ಭಾಳ ತೊಂದರೆ ಆಗ್ತಿದೆ. ಹಾಂ, ಆರೋಗ್ಯ ಕೇಂದ್ರಗಳಿಂದ ಮತ್ತು ಅವರು ಕೂಡ ಅಲ್ಲಿಗೆ ಹೋದರೆ ಒಂದು ಎಮರ್ಜೆನ್ಸಿಗೆ ಯಾರು ಕೇಸು ಇದು ಲಾಸ್ಟಿಗೆ ಅವರಿಗೆ ಶುಗರ್ ಪೇಷಂಟ್ ಹೋದ್ರೆ ಕೂಡ ನೋಡೋರಿಲ್ಲ. ಭಾಳ ಈ ವ್ಯವಸ್ಥೆ ಭಾಳ ಹದಗೆಟ್ಟವು ಇದೆ. ಇದು ಹೇಳಿದ್ರೆ ಅವರು ಗಮನಕ್ಕೆ ತಗೊಂಬರ್ಬೇಕು. ಗಮನಕ್ಕೆ ತಗೊಂಬಲಿಲ್ಲ ಅಂದರೆ ಉಗ್ರ ಹೋರಾಟವನ್ನು ಮಾಡ್ತೀವಿ.